ಮಿಸ್ಟೇಕ್ಸ್ ಗಳನ್ನ ಮಾಡ್ತಾ ಇರ್ತೀವಿ, ಪ್ರತಿಯೊಂದು ಕೂಡ ನಮ್ಗೆ ಗೊತ್ತಿರುತ್ತೆ. ಬಟ್ ಇವತ್ತು ಜೀವನವನ್ನು ಕಟ್ಕೊಳ್ಳೋದಕ್ಕೆ ನಮ್ಗೆ ಏನ್ ಬೇಕು? ಸೊ ವಾಟ್ ಇಸ್ ದ ಲೈಫ್, ವಾಟ್ ಇಸ್ ದ ಲೈಫ್ ಸ್ಟೈಲ್? ಸೊ ಪ್ರತಿ ಒಂದು ಕೂಡ ಇವತ್ತು ಇಬಾಯ್ಟೋರಿಯಂ ಜೊತೆಗೆ ಇನ್ಸ್ಪೈರ್ಡ್ ಅಸೋಸಿಯೇಷನ್ ಸೊ ನಮ್ಗೆ ಆ ಒಂದು ಪಾಠವನ್ನು ಮಾಡ್ತಾ ಇದೆ. ಇವತ್ತಿನ ಸ್ಪೆಷಲ್ ಝೂಮ್ ಮೀಟಿಂಗ್. ಸೊ ಸಾಕಷ್ಟು ಜನರಿಗೆ ಇವತ್ತು ಬಹಳ ಕುತೂಹಲ ಇರ್ಬೋದು, ಯಾಕಂದ್ರೆ ಡೈಲಿ ನಾವು ಏನೋ ಒಂದು ವಿಚಾರಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇರ್ತೀವಿ. ಬಟ್ ಇವತ್ತು ಸಾಧಕರನ್ನ ಈ ಒಂದು ವೇದಿಕೆಯಲ್ಲಿ ಕರೆದು ಸೊ ಅವರ ಮಾತುಗಳನ್ನ ಕೇಳುವಂತ ದಿನ ಇದು. ತುಂಬಾನೇ ಖುಷಿ ಆಗುತ್ತೆ. ಸೊ ನಮ್ ಜೊತೆಗೆ ಸಾಕಷ್ಟು ಜನ ಇವತ್ತು ಜಾಯ್ನ್ ಆಗ್ತಾ ಇದ್ದೀರಿ. ಸೊ ಒಂದು ಹೋಪ್ ಇದೆ ನಮ್ಗೆ. ಸೊ ಹೊರಗಡೆ ಪ್ರಪಂಚದಲ್ಲಿ ನಮ್ಗೆ ಏನೆಲ್ಲ ಕನಸುಗಳಿದೆಯೋ, ಏನ್ ಮಾಡೋಕ್ ಆಗೋದಿಲ್ವೋ, ಅದು 101% ನಮ್ಗೆ ಈ ಒಂದು ಇಂಡಸ್ಟ್ರಿ ಒಳಗಡೆ, ಈ ಒಂದು ಕಂಪನಿ ಒಳಗಡೆ, ಈ ಒಂದು ಅಸೋಸಿಯೇಷನ್ ಒಳಗಡೆ ಮಾಡೋಕ್ಕಾಗತ್ತೆ, ಅಚೀವ್ಮೆಂಟ್ ಮಾಡೋಕ್ಕಾಗತ್ತೆ, ಅದನ್ನ ಸಾಧಿಸೋಕ್ಕಾಗತ್ತೆ. ಅಂದ್ರೆ ಹೊರಗಡೆ ಪ್ರಪಂಚದಲ್ಲಿ ಬದುಕ್ತೀವಿ. ಸೊ ಇಲ್ಲಿ ನಾವು ಬಂದಿರೋದು ನಾವು ಸಾಧನೆಗೋಸ್ಕರ. ಸೊ ಹೊರಗಡೆ ಬದುಕೋದೇ ಒಂದು ಸಾಧನೆ ಆದ್ರೆ, ಸೊ ಇಲ್ಲಿ ಸಾಧನೆಯ ಮುಖಾಂತರ ನಾವು ಬದುಕನ್ನು ಕಟ್ಕೊಳ್ತಾ ಇದೀವಿ. ಸಾಕಷ್ಟು ಜನರಿಗೆ ನಾವಿವತ್ತು ಇನ್ಸ್ಪೈರ್ ಆಗುವಂತ ಒಂದು ಜೀವನವನ್ನ ಬದುಕೋದಕ್ಕೆ ಸಾಧ್ಯತೆಗಳು ಇದ್ರೆ ಅದು ಇನ್ಸ್ಪೈರ್ ಅಸೋಸಿಯೇಷನ್ ಆಗಿ ಇಬಾಯ್ಟೋರಿಯಂ ಸಂಸ್ಥೆ ಒಳಗಡೆ ಮಾತ್ರ ಅಂತ ಹೇಳಿ ಹೇಳ್ತಾ, ಸೊ ಇವತ್ತಿನ ಈ ಒಂದು ಝೂಮ್ ಸೆಷನ್ಗೆ ಅಟೆಂಡ್ ಆಗಿರುವಂತ ನಿಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ವೆಲ್ಕಮ್ ಮಾಡ್ಕೊಳ್ತಾ ಸೊ ಸೆಷನ್ ಅನ್ನ ಆರಂಭ ಮಾಡ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ಇವತ್ತು ಸೊ ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ ಇವತ್ತು ಸ್ಪೆಷಲ್ ಗೆಸ್ಟ್ ಗಳು ನಮ್ ಜೊತೆಗಿದ್ದಾರೆ, ಅವರ ಮಾತುಗಳನ್ನ ನಾವು ಕೇಳಬೇಕು. ಸೊ ಹಾಗಾಗಿ ನಿಮ್ಮೆಲ್ಲರ ಅನುಮತಿಯನ್ನ ಪಡ್ಕೊಂಡು ಮೊದಲನೇದಾಗಿ ಇನ್ಸ್ಪೈರ್ಡ್ ಅಸೋಸಿಯೇಷನ್ 3 ಜನ ಫೌಂಡರ್ ಗಳಿಗೆ ಸೊ ಥ್ಯಾಂಕ್ಸ್ ಅಂತ ಹೇಳಿ ಹೇಳ್ತಾ ಸೊ ಇವತ್ತಿನ ಮೀಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೆಲ್ಲ ರೆಡಿ ಇದೆ ಅಂತ ತಿಳ್ಕೊಳ್ತೀನಿ. ಎಸ್ ಒನ್ಸ್ ಅಗೇನ್ ಸೂಪರ್ ಮಾರ್ನಿಂಗ್, ಎಲ್ಲರಿಗೂ ಕೂಡ ಸೂಪರ್ ಮಾರ್ನಿಂಗ್. ಯಾಕೆ ಸೊ ಇವತ್ತಿನ ಈ ಒಂದು ಸೆಷನ್ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಯಾಕಂತ ಕೇಳಿದ್ರೆ ನಾವು ನೋಡ್ತಾ ಇರ್ತೀವಿ, ಸೊ ಬಿಸ್ನೆಸ್ ಮಾಡಬೇಕು, ಇಬಾಯ್ಟೋರಿಯಂ ಸಂಸ್ಥೆ ಒಳಗಡೆ ನಾವು ಬಂದಿರ್ತೀವಿ ಏನೋ ಮಾಡಬೇಕು ಅಂತ ಹೇಳಿ. ಬಟ್ ಸಮ್ ಪೀಪಲ್ಸ್ ಆರ್ ಲೀಡ್ ಬೈ ಎಕ್ಸಾಂಪಲ್ಸ್ ಅಂತ ನಾವು ಕರಿತೀವಿ. ಕೆಲವೊಂದು ವ್ಯಕ್ತಿಗಳು ನಮಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ, ಒಂದು ಸಾಧನೆಯನ್ನ ಮಾಡ್ತಾರೆ. ಸೊ ಸಾಧನೆಯನ್ನ ಮಾಡುವ ಮುಖಾಂತರ ಒಂದಿಷ್ಟು ಜನರಿಗೆ ಅವರು ಇನ್ಸ್ಪೈರ್ ಆಗ್ತಾರೆ, ಒಂದಿಷ್ಟು ಜನರಿಗೆ ಅವರು ಬೈ ಎಕ್ಸಾಂಪಲ್ ಮುಖಾಂತರ ನಾವು ತೋರಿಸ್ತೀವಿ. ಆದ್ರೆ ಇವ್ರು ಈ ರೀತಿ ಆಗ್ಬೇಕು ಅಂತ ಹೇಳಿ. ಅಂದ್ರೆ ಒಬ್ಬ ವ್ಯಕ್ತಿ 2 ವಿಚಾರಗಳಿಗೆ ಎಕ್ಸಾಂಪಲ್ ಆಗ್ಬೋದಂತೆ, ಒಂದು ಫೇಲ್ಯೂರ್ಗೆ, ಇನ್ನೊಂದು ಸಕ್ಸಸ್ಗೆ. ಸೊ ನಾವು ಒಂದು ವೇಳೆ ಫೇಲ್ಯೂರ್ ಆದ್ರೂ ಕೂಡ ನಮ್ಮನ್ನ ಎಕ್ಸಾಂಪಲ್ ಆಗಿ ತೋರಿಸ್ತಾರೆ, ನೋಡು ನೀನು ಇಂಥ ಕೆಲಸ ಮಾಡಿದ್ರೆ ಈ ವ್ಯಕ್ತಿಯ ತರ ನೀನು ಫೇಲ್ಯೂರ್ ಆಗ್ತೀಯಾ, ಆ ವ್ಯಕ್ತಿ ಯಾಕಂದ್ರೆ ಅವನು ಫೇಲ್ಯೂರ್ ವ್ಯಕ್ತಿ ಅಂತೇಳಿ. ಸೊ ಸಮ್ ಪರ್ಸನ್ಸ್ ಏನಾಗ್ತಾರೆ, ವೆರಿ ರೇರ್ ಪರ್ಸನ್ಸ್ ಏನಾಗ್ತಾರೆ ಅಂತ ಕೇಳಿದ್ರೆ ಸಕ್ಸಸ್ ಆಗ್ತಾರೆ. ಅವಾಗ ಅವರು ಸಕ್ಸಸ್ಫುಲ್ ಪರ್ಸನ್ ಗಳಿಗೆ ಎಕ್ಸಾಂಪಲ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಇವತ್ತು ಅಂತ ವ್ಯಕ್ತಿಯನ್ನ ಇವತ್ತು ಇಂಟ್ರೊಡ್ಯೂಸ್ ಮಾಡುವಂತ ಹೊತ್ತು ಅಂದ್ರೆ ಆ ವ್ಯಕ್ತಿಯನ್ನ ನೋಡಿದವಾಗ ನಮ್ಗೆ ಅನ್ಸುತ್ತೆ ಎಸ್ ಆದ್ರೆ ಇವ್ರ ರೀತಿ ಬೆಳಿಬೇಕು ಅಂತೇಳಿ. ಸೊ ಇವ್ರು ಏನ್ ಮಾಡ್ತಾರೆ, ನಮಗಿಂತ ಭಿನ್ನವಾಗಿ ಅಂದ್ರೆ ಸಕ್ಸಸ್ಫುಲ್ ಪರ್ಸನ್ಸ್ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ವಿಭಿನ್ನವಾದ ಕೆಲಸಗಳನ್ನ ಮಾಡೋದಿಲ್ಲ ಅಲ್ವಾ, ಭಿನ್ನವಾದ ಕೆಲಸಗಳನ್ನ ಮಾಡೋದಿಲ್ಲ ಅಂತೆ, ಮಾಡುವ ಕೆಲಸದಲ್ಲಿ ವಿಭಿನ್ನತೆಯನ್ನು ತಗೊಂಡು ಬರ್ತಾರೆ ಅಂತ ಹೇಳಿ. ಸೊ ಅಂತ ಗ್ರೇಟೆಸ್ಟ್ ಪರ್ಸನಾಲಿಟಿ ಇಬ್ರು ಇವತ್ತು ನಮ್ ಜೊತೆಗಿದ್ದಾರೆ. ಸೊ ಯಾರು ಏನು ಅನ್ನೋದು ತುಂಬಾ ಜನರಿಗೆ ಕುತೂಹಲ ಇರಬಹುದು. ನಾನು ಲೇಟ್ ಮಾಡಲ್ಲ, ಅವರನ್ನ ಕರಿತೀನಿ. ತುಂಬಾನೇ ಖುಷಿ ಆಗುತ್ತೆ ಸೊ ಇವತ್ತಿನ ಝೂಮ್ ಸೆಷನ್ ಅಲ್ಲಿ ಇವರನ್ನ ವೆಲ್ಕಮ್ ಮಾಡೋದಕ್ಕೆ. ಸೊ ನಾನು ಸುಮಾರು ಒಂದೂವರೆ 2 ವರ್ಷದಿಂದ ಇವರು ನೋಡ್ತಾ ಇದ್ದೀನಿ. ಬಿಗಿನಿಂಗ್ ಡೇಸ್ ಇಂದ ಕೂಡ ತುಂಬಾನೇ ಚಾರ್ಮಿಂಗ್ ಆಗಿ ಎಲ್ಲ ನಮ್ಮ ಮೀಟಿಂಗ್ ಗಳಲ್ಲಿ ಇರ್ಬೋದು, ಪ್ರತಿಯೊಂದು ಕಡೆ ಕೂಡ ಕೂಲ್ ಅಂಡ್ ಕಾಮ್ ಆಗಿರ್ತಾರೆ. ಸೊ ಬಟ್ ಅನ್ಬಿಲಿವೇಬಲ್ ಅಂತಂದ್ರೆ ಸೊ ಇವರು ಇಷ್ಟು ಎಜುಕೇಟೆಡ್, ಇಷ್ಟು ಕ್ವಾಲಿಟಿ ಇವ್ರ ಹತ್ರ ಇದೆಯಾ ಅನ್ನೋದು ಕೂಡ ತುಂಬಾ ಜನರಿಗೆ ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದಿಷ್ಟು ಜನರಿಗೆ ಅವರ ಒಂದು ಕೊಂಬು ಬಂದ್ಬಿಡುತ್ತೆ. ನನ್ನೊಂದು ಎಜುಕೇಶನ್ ಇದೆ, ಸೊ ನನ್ನ ಹತ್ರ ಒಂದು ಡಿಗ್ರಿ ಇದೆ, ನನ್ನ ಹತ್ರ ಒಂದು ಜಾಬ್ ಇದೆ, ಸೊ ನನ್ನ ಹತ್ರ ಆಸ್ತಿ ಇದೆ, ನನ್ನ ಹತ್ರ ಮನೆ ಇದೆ, ಏನೋ ಬಂದ್ಕೊಳ್ಳಿ ಒಂದು ಕೊಂಬು ಬಂದ್ಬಿಡುತ್ತೆ. ಬಟ್ ಇದೆಲ್ಲವನ್ನ ಮೀರಿ ಆ ಎಜುಕೇಶನ್ ಬಂದವಾಗ ಆ ವ್ಯಕ್ತಿ ಎಷ್ಟು ಭಾಗತಾನೆ ಅಂದ್ರೆ ನಮ್ಮ ರೈನ್ಬೋ ಅಂತ ನಾವು ಕರಿತೀವಿ. ರೈನ್ಬೋ ಹೇಗಿರುತ್ತೆ, ಬೆಂಡ್ ಆಗಿರುತ್ತೆ ಅಲ್ವಾ, ಅದು ನೋಡೋಕೆ ಚಂದ. ಸೊ ಅಂತ ಒಂದು ವ್ಯಕ್ತಿತ್ವವನ್ನು ನಾನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಅವರ ಒಂದು ಸಾಧನೆಯನ್ನ ಸೊ ಇವತ್ತು ಇಬಾಯ್ಟೋರಿಯಂ ಸಂಸ್ಥೆಯಲ್ಲಿ ಅವ್ರು ಮಾಡಿರುವಂತಹ ಒಂದು ಕೆಲಸವನ್ನ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ಲಿ ಅಂತ ಹೇಳಿ. ತುಂಬಾನೇ ಖುಷಿ ಆಗುತ್ತೆ. ನಾನು ಫಾರ್ ದ ಫಸ್ಟ್ ಟೈಮ್ ಇವತ್ತು ಒಬ್ಬ ವ್ಯಕ್ತಿಯನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಚೀಟಿಯಲ್ಲಿ ಬರ್ಕೊಂಡು ಬಂದಿದ್ದೀನಿ. ಅಂದ್ರೆ ನಾನು ತುಂಬಾ ಕಾರ್ಯಕ್ರಮಗಳು ಹೋಸ್ಟ್ ಮಾಡಿದ್ದೀನಿ, ತುಂಬಾ ಜನರು ಇನ್ವೈಟ್ ಮಾಡ್ತೀನಿ, ಬಟ್ ಇವರನ್ನ ನಾನೊಂದು ಚೀಟಿಯಲ್ಲಿ ಬರ್ಕೊಂಡು, ಯಾಕಂತ ಕೇಳಿದ್ರೆ ಅವರನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅವರ ಡಿಗ್ರಿಗಳು ಅಷ್ಟಿದೆ, ಒಂದು ಪೇಜ್ ಅಷ್ಟು ಅವರ ಡಿಗ್ರಿ ಇದೆ. ಸೊ ಅವ್ರನ್ನ ನಾನು ಓದಿ ಹೇಳ್ಬೇಕಾಗುತ್ತೆ. ಎಸ್, ತುಂಬಾನೇ ಖುಷಿ ಆಗುತ್ತೆ. ಒಂದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಾವು ಕರಿತೀವಿ. ಅಂದ್ರೆ ಆ ಒಂದು ಕಾಲೇಜ್ ಡೇಸ್ ಅಲ್ಲಿ ಸೊ PUC ಅಲ್ಲಿ ಇರುವಾಗಲೇ ರ್ಯಾಂಕ್ ಸ್ಟೂಡೆಂಟ್ ಆಗಿರ್ತಾರೆ. ಎಜುಕೇಶನ್ ಅಲ್ಲಿ ಇವರನ್ನ ಯಾರು ಬೀಟ್ ಮಾಡಕ್ಕಾಗಲ್ಲ ಅಂತ ಒಂದು ಎಜುಕೇಶನ್ ಅನ್ನ ಇವರು ಪಡ್ಕೊಳ್ತಾರೆ. ಸೊ ರ್ಯಾಂಕ್ ಸ್ಟೂಡೆಂಟ್ ಆದ ನಂತರ ಇವರು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ BA ಮತ್ತೆ MA ಪದವಿಯನ್ನು ಪಡ್ಕೊಳ್ತಾರೆ. ಸೊ ಅದರ ನಂತರ ಇವರು ತುಳುವಲ್ಲಿ ಒಂದು ಪದವಿಯನ್ನು ಪಡ್ಕೊಳ್ತಾರೆ. ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ MA ಇನ್ ಕನ್ನಡದಲ್ಲಿ MA ಪದವಿಯನ್ನು ಪಡ್ಕೊಳ್ತಾರೆ. ಹಂಪಿ ವಿಶ್ವವಿದ್ಯಾನಿಲಯದ MPhil ಪದವಿಯನ್ನು ಪಡ್ಕೊಳ್ತಾರೆ. ಪ್ರಸನ್ನ ಕಾಲೇಜು ಬೆಳ್ತಂಗಡಿ ಇಲ್ಲಿ B.Ed ಪದವಿಯನ್ನ ಕೂಡ ಪಡ್ಕೊಳ್ತಾರೆ. ಆದ ನಂತರ ಉದಯವಾಣಿ ಹಾಗೆ ಇವತ್ತು ಗೃಹ ಪತ್ರಿಕೆಯಲ್ಲಿ ಲೇಖಕಿ ಆಗಿ ಕೂಡ ಇವರು ಕೆಲಸವನ್ನ ಮಾಡ್ತಾರೆ. ಶಕ್ತಿ ಮತ್ತೆ ನಿರಂಜನ ಪತ್ರಿಕೆ ಅನ್ನುವಂತ ಒಂದು ಪತ್ರಿಕೆಯ ಸಂಪಾದಕಿಯಾಗಿ ಕೂಡ ಇವರು ಕೆಲಸ ಮಾಡ್ತಾರೆ. ಅಲ್ಲಿ ಯಾರ್ದೋ ಒಂದು ವಿಡಿಯೋ. ಓಕೆ,
ಸೊ ಸಂಪಾದಕಿಯಾಗಿ ಕೂಡ ಇವರು ಕೆಲಸ ಮಾಡ್ತಾರೆ. ತದ ನಂತರ ಇವರು ನಿರಂಜನ ಸ್ವಾಮಿ ಪದವಿ ಕಾಲೇಜಿನಲ್ಲಿ 17 ವರ್ಷ ಲೆಕ್ಚರರ್ ಆಗಿ, ಸೊ ನಿರಂಜನ ಸ್ವಾಮಿ ಪಾಲಿಟೆಕ್ನಿಕ್ ಅಲ್ಲಿ 2 ವರ್ಷ ಲೆಕ್ಚರರ್ ಆಗಿ ಸೇವೆಯನ್ನು ಸಲ್ಲಿಸ್ತಾರೆ. ಟೋಟಲಿ 19-20 ವರ್ಷದ ಇವರ ಆ ಒಂದು ಜರ್ನಿ, ಅಂದ್ರೆ ಆ ಒಂದು ಏನ್ ಹೇಳ್ತೀವಿ ಎಜುಕೇಶನ್ ಫೀಲ್ಡ್ ಇವರ ಜರ್ನಿ. ಸೊ ತುಂಬಾನೇ ಖುಷಿ ಆಗುತ್ತೆ ಹೇಳಲಿಕ್ಕೆ. ಇದೆಲ್ಲ ಆದ ನಂತರ ಒಂದು ಇವರಿಗೆ ಗೊತ್ತಾಗುತ್ತೆ ಅಂತ ಕೇಳಿದ್ರೆ, ನನ್ನ ಎಜುಕೇಶನ್ಗೆ, ನನ್ನ ಕ್ವಾಲಿಟಿಗೆ ಸೇರಿದಂತ ಏನ್ ಹೇಳ್ತಾರೆ ಆ ಒಂದು ಉದ್ಯೋಗ ನನಗೆ ಸಿಕ್ಕಿಲ್ಲ ಅಂತ ಹೇಳಿ ಇವರು ಆಂಧ್ರ ಪ್ರದೇಶದ ಕೊಪ್ಪಂ ಯೂನಿವರ್ಸಿಟಿಯಲ್ಲಿ PhD ಅನ್ನು ಮಾಡಬೇಕು ಅನ್ನುವಂತ ಒಂದು ಸಂದರ್ಭದಲ್ಲಿ ಇವರಿಗೆ ಈ ಬಾಯ್ಟರಿಯಂ ಅನ್ನುವಂತ ಒಂದು ಕಲ್ಪವೃಕ್ಷ, ಕಾಮಧೇನು, ಸೊ ಇಂಥ ಒಂದು ಅವಕಾಶ ಇವರಿಗೆ ಸಿಗುತ್ತೆ. ಅವಕಾಶ ಸಿಕ್ಕಿದ ನಂತರ ಇವರು ಎಲ್ಲೂ ಕೂಡ ಹಿಂತಿರುಗಿ ನೋಡೋದಿಲ್ಲ. ಒಂದೊಂದೇ ಮೆಟ್ಲನ್ನ ಹತ್ತುತ್ತಾ ಸಾಕಷ್ಟು ಜನರಿಗೆ ಒಂದು ಅವಕಾಶವನ್ನ ಕೊಡ್ತಾ, ಸೊ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನ ಮಾಡ್ತಾ, ಈ ಬಾಯ್ಟರಿಯಂ ಸಂಸ್ಥೆಯಲ್ಲಿ ಹಾಗೆ ಇನ್ಸ್ಪೈರ್ಡ್ ಅಸೋಸಿಯೇಷನ್ ಒಳಗಡೆ ಒಂದು ಬ್ರಾಂಡ್ ನ್ಯೂ ಬ್ಲೂ ಕ್ಲಬ್ ಅಚೀವ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ತಾ, ಇವತ್ತು ಅವ್ರದ್ದೇ ಆದಂತ ಒಂದು ಟ್ರೆಂಡ್ ಅನ್ನ, ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿರುವಂತ ಗ್ರೇಟೆಸ್ಟ್ ಪರ್ಸನಾಲಿಟಿ ನಮ್ಮೆಲ್ಲರ ಪ್ರೀತಿಯ ಪುಷ್ಪಲತಾ ಮೇಡಮ್ ಫ್ರಮ್ ಬಜ್ಪೆ ಮಂಗಳೂರಿನವರು. ಅವರನ್ನ ನಿಮ್ಮೆಲ್ಲರ ಒಂದು ಡಿಜಿಟಲ್ ಚಪ್ಪಾಳೆ ಮುಖಾಂತರ ಈ ಒಂದು ಮಾತಿನ ಮಂಟಪಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಪುಷ್ಪಲತಾ ಮೇಡಮ್, ವೆಲ್ಕಮ್ ಯು ಸೊ ಆನ್ ದಿಸ್ ವಂಡರ್ಫುಲ್ ಡಿಜಿಟಲ್ ಪ್ಲಾಟ್ಫಾರ್ಮ್. ನಿಮ್ಮ ಆ ಒಂದು ವ್ಯಾಲ್ಯೂಬಲ್ ವರ್ಡ್ಸ್ ಅನ್ನ ಕೇಳೋದಕ್ಕೆ ಇವತ್ತು ಸಾವಿರಾರು ಜನ ಇಲ್ಲಿ ಕಾಯ್ತಾ ಇದ್ದಾರೆ. ಸೊ ವೆಲ್ಕಮ್ ಮೇಡಮ್. ಓಕೆ, ನಮಸ್ತೆ ಎಲ್ರಿಗೂ. ವಾಯ್ಸ್ ಕೇಳ್ತಾ ಉಂಟಲ್ಲ? ನಾನು ಪುಷ್ಪಲತಾ ಬಜ್ಪೆ. ಈ ಒಂದು ವಂಡರ್ಫುಲ್ ಪ್ಲಾಟ್ಫಾರ್ಮ್ ಅಲ್ಲಿ ನನ್ನನ್ನು ತಂದು ನಿಲ್ಲಿಸಿದವರು ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ನ ಗ್ರೇಟ್ ಲೀಡರ್, ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ನ ದಿಗ್ಗಜರಾದಂತಹ ನನ್ನ ಆತ್ಮೀಯ ಗೆಳೆಯರಾದ ಶ್ರೀಯುತ ಸುಶೀಲ್ ಸರ್ಗೆ ನಾನು ಇಂದು ಆತ್ಮೀಯವಾಗಿ ತಲೆ ತಗ್ಗಿಸ್ತಾ ಇದ್ದೇನೆ. ಅದೇ ರೀತಿ ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ನ ಫೌಂಡರ್ ಮಿಸ್ಟರ್ ಯಶೋಧರ್ ಜೈನ್ ಸರ್, ನಿಸರ್ ಸರ್, ಅದೇ ರೀತಿ ದಿನಕರ್ ಸರಿಗೂ ತಲೆ ಬಾಗುತ್ತಾ, ಪುಷ್ಪಲತಾ ಬಜ್ಪೆ 17 ವರ್ಷ ಶ್ರೀ ನಿರಂಜನ ಸ್ವಾಮಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಉಪನ್ಯಾಸಕಿಯಾಗಿ, ಅದೇ ರೀತಿ 2 years ನಿರಂಜನ ಸ್ವಾಮಿ ಪಾಲಿಟೆಕ್ನಿಕ್ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಂತಹ ಕಾಲೇಜ್, ಅಲ್ಲಿ 2 ವರ್ಷ ಪಾಲಿಟೆಕ್ನಿಕ್ ಅಲ್ಲೂ ನಾನು ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಆ ಸಂದರ್ಭದಲ್ಲಿ ಕಾಲೇಜಿನ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ 100 days ಪ್ರೋಗ್ರಾಮ್ ಅಲ್ಲಿ 22 ವರ್ಷದ ನಂತರ ಸುಶೀಲ್ ಸರ್ ಭೇಟಿ ಆಯ್ತು. ವಾಟ್ಸಪ್ ಮುಖೇನ ಈ ಬಾಯ್ಟರಿಯಂ ಪ್ರಾಡಕ್ಟಿನ ಬಗ್ಗೆ ಜಸ್ಟ್ ಕೇಳಿದ್ದು ಮಾತ್ರ ನಮ್ಮ ಸುಶೀಲ್ ಸರ್ ಮನೆಗೆ ಬಂದು ಫ್ಯಾಮಿಲಿಗೆ ಈ ಬಾಯ್ಟರಿಯಂ ಪ್ರಾಡಕ್ಟಿನ ನಾಲೆಜ್ ಅನ್ನು ಕೊಟ್ಟು 2 ಸೆಟ್ ಪ್ರಾಡಕ್ಟ್ ಅನ್ನು ಹಾಕಿಯೇ ಬಿಟ್ರು. ವ್ಯಕ್ತಿ ಸತ್ಯ, ಆದ್ರೆ ವಸ್ತುವನ್ನು ನಂಬಲಿಕ್ಕೆ ಆಗ್ಲಿಲ್ಲ. ಸುಶೀಲ್ ಸರ್ನ ಮೇಲಿನ ರೆಸ್ಪೆಕ್ಟ್ ಇಂದ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದೆ. ನಾವು ಸ್ಟಡೀಸ್ ಅಲ್ಲಿ ಇರುವುದರಿಂದ ನನಗೊಂದು ನಿದ್ದೆಯ ಪ್ರಾಬ್ಲಮ್ ಇತ್ತು, ಅದು ಕ್ಲಿಯರ್ ಆಯ್ತು. ಮುಖದಲ್ಲಿ ತುಂಬಾ ಪಿಂಪಲ್ಸ್ ಇತ್ತು, ಅದು ಕ್ಲಿಯರ್ ಆಯ್ತು. ಆಗ ನನಗೊಂದು ಕ್ಯೂರಿಯಾಸಿಟಿ ಬಂತು, ಏನು ಇದು ಪ್ರಾಡಕ್ಟ್ ಅಂತ. ಜಸ್ಟ್ ಸುಶೀಲ್ ಸರ್ ನನ್ನನ್ನು ಝೂಮಿಗೆ ಕನೆಕ್ಟ್ ಮಾಡಿಸಿದ್ರು, ಮಂಗಳೂರಲ್ಲಿರುವ ಹೆಲ್ತ್ ಅವೇರ್ನೆಸ್ ಗೆ ಬರ್ಲಿಕ್ಕೆ ಹೇಳಿದ್ರು, ಒಂದು ನಾಲೆಜ್ ಹೇಳಿದ್ರು. ನಾನು ನಾಲೆಜ್ಗಾಗಿ ಊರೂರು ತಿರುಗ್ತಾ ಇದ್ದವಳು. ಈ ಹತ್ತಿರದಲ್ಲಿ ನಾಲೆಜ್ ಸಿಗುದಾದ್ರೆ ನೋಡುವ, ಪ್ರಪಂಚದ ಯಾವ ಮೂಲೆಯಿಂದ ಬಂದ್ರು ನಾಲೆಜ್ ಅನ್ನು ನಾನು ರಿಸೀವ್ ಮಾಡುವವಳು. ಸೊ ಹಾಗಾಗಿ ಆ ನಾಲೆಜ್ ಅನ್ನು ಪಡಿತಾ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ ಭಾಗ ಆದೆ. ಆ ಕಾಲದಲ್ಲಿ ಸ್ಟಾರ್ಟಿಂಗ್ ಝೂಮ್ ಅಲ್ಲಿ ನಮ್ಗೆ ಸ್ಫೂರ್ತಿಯಾದ ಇದ್ದವರು ವಿಜಯ ನಾಯರ್ ಮೇಡಮ್, ಅವರ ಟಾಕ್ ಕೇಳ್ತಾ ಇದ್ದೆ. ಒಂದು ಸಲ IDTP ಪ್ರೋಗ್ರಾಮ್ ಅಲ್ಲಿ ಮಿಸ್ಟರ್ ಯಶೋಧರ್ ಜೈನ್ ಸರ್ ಅವರ PPT ಯಲ್ಲಿ ಎಷ್ಟೋ ಪಿಕ್ಚರ್ ಬಂತು, ಬಟ್ ಒಂದು ಪಿಕ್ಚರ್ ನನ್ನ ತಲೆಗೆ ಬರ್ದಾಗ ಆಯ್ತು. ಒಂದು ಕಂಫರ್ಟೇಬಲ್ ಝೋನ್ ಅಲ್ಲಿ ಒಂದು ವ್ಯಕ್ತಿ ಕೂತಿದ್ದ. ಜೈನ್ ಸರ್ ಒಂದೇ ಹೇಳಿದ್ರು, ನಿಮ್ಗೆ ಸಾಧನೆ ಮಾಡ್ಬೇಕಾ, ಕಂಫರ್ಟಬಲ್ ಝೋನ್ ಇಂದ ಹೊರಗೆ ಬನ್ನಿ ಅಂತ. ಮದುವೆ ಆದ ಮೇಲಂತೂ ನಾನೊಂದು ಕಂಫರ್ಟಬಲ್ ಝೋನ್ ಅಲ್ಲಿ ಕಾಲ ಮೇಲೆ ಕಾಲ ಹಾಕಿ ಆರಾಮಕ್ಕೆ ಇದ್ದವಳು. ಆ ಸಂದರ್ಭದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡುವ ಎನ್ನುವ ಒಂದು ತುಡಿತ, ನಾನು ಕಾಲಿಟ್ಟದಷ್ಟೇ ಅದು ಸೆಳ್ಕೊಂಡು ನನ್ನನ್ನು ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿತು. ಸೊ ವಂಡರ್ಫುಲ್. ಆ ನಂತರ ಸುಶೀಲ್ ಸರ್ ನನ್ನನ್ನು ಮುಂಬೈ ಕರ್ಕೊಂಡು ಹೋದ್ರು, ಫ್ಯಾಕ್ಟ್ರಿ ವಿಸಿಟ್ ಮಾಡಿಸುವ ಅಂತ. ಆ ಸಂದರ್ಭದಲ್ಲಿ ಜೈನ್ ಸರ್ ಒಂದು ಮಾತು ಹೇಳಿದ್ರು ಸುಶೀಲ್ ಸರ್ ಹತ್ರ, ಈ ಮೇಡಮ್ಗೆ ಈ ಬಾಯ್ಟರಿಯಂ ಏನಂತ ಅರ್ಥ ಆಗ್ಲಿಲ್ಲ, ಅರ್ಥ ಆದ್ರೆ ಇವರು ಈ ಬಾಯ್ಟರಿಯಂ ಅನ್ನು ಬಿಡುದಿಲ್ಲ ಅಂತ. ಹಾಗಾಗಿ ಇವತ್ತು ಅರ್ಥ ಆದದಕ್ಕೆ ನಾನು ಬ್ಲೂ ಕ್ಲಬ್ ಆಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಪುಷ್ಪಲತಾ ಬಜ್ಪೆ ಬಾಲ್ಯದಲ್ಲಿ ಬಹಳಷ್ಟು ಕಷ್ಟದ ದಿನಗಳನ್ನು ನಾನು ಕಂಡಿದ್ದೇನೆ. ನಾವು 4 ಹೆಣ್ಣು ಮಕ್ಕಳು ಅಂತ ನಮ್ಮ ತಂದೆ ಬಾಲ್ಯದಲ್ಲಿ ಬಿಟ್ಟು ಹೋದರು. ಆ ಸಂದರ್ಭದಲ್ಲಿ ನಮ್ಮ ಇಡೀ ಫ್ಯಾಮಿಲಿಯನ್ನು ಜವಾಬ್ದಾರಿ ಹೊತ್ತು ನಿಂತವರು ನಮ್ಮ ತಾಯಿ. ನಾವು 4 ಹೆಣ್ಣು ಮಕ್ಕಳು ನಮ್ಮ ತಾಯಿಗೆ ಸಪೋರ್ಟ್ ಕೊಟ್ಟೆವು. ನಾನು ಬಾಲ್ಯದಲ್ಲೇ ಆ 4 ಗಂಟೆಗೆ ಏಳುವ ಅಭ್ಯಾಸವನ್ನು ಬೆಳೆಸಿಕೊಂಡವಳು. ಯಾಕಂದ್ರೆ 4 ಗಂಟೆಗೆ ಎದ್ದು ನಾನು ಮನೆ ಕೆಲಸ ಎಲ್ಲ ಮಾಡಿ ನನ್ನ 6ನೇ ತರಗತಿಯಲ್ಲಿ ನಾನು ಏನ್ ಮಾಡ್ತಿದ್ದೆ, ಆಗಾಗ ಯಾವುದೇ ಕೆಲಸ ಇರಲಿಲ್ಲ, ಹೊಟ್ಟೆ ತುಂಬಲೇಬೇಕು. ನಾನು 4-5 ಮನೆ ಒರೆಸುವುದು, ಗುಡಿಸುವುದು, ಒರೆಸುವುದು ಇಂಥ ಕೆಲಸಕ್ಕೆ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ಎಷ್ಟೋ ಜನ ನನ್ನನ್ನು ಹೀಯಾಳಿಸಿದ್ರು, ಅವಳು ಬೇರೆಯವರ ಮನೆಯ ಮುಸುರು ತಿಕ್ಕಲಿಕ್ಕೆ ಹೋಗ್ತಾ ಇದ್ದಾಳೆ ಅಂತ. ಬಟ್ ನಾನ್ ತಿಕ್ಕಲೇಬೇಕು, ಯಾಕಂದ್ರೆ ನನ್ನ ಮನೆಯವರ ಹೊಟ್ಟೆ ತುಂಬಿಸ್ಬೇಕಾದ್ರೆ ನಾನು ಬೇರೆಯವರ ಮನೆ ಕೆಲಸವೇ ಮಾಡ್ಬೇಕು. ಹಾಗಾಗಿ ಯಾವುದಕ್ಕೂ ಹೆದರ್ಲಿಲ್ಲ. ಆ ಸಂದರ್ಭದಲ್ಲಿ ನಾನು ದಿಟ್ಟ ಹೆಜ್ಜೆ ಇಟ್ಟೆ, ತುಂಬಾ ಕಷ್ಟಪಟ್ಟು ಓದಿದೆ. ಅಂತೂ SSLCಗೆ ಬಂದೆ. SSLCಗೆ ಬಂದು ಎಲ್ಲಾ ಕಡೆ ನನ್ನ ಸ್ಟಡೀಸ್ ಸ್ಟಾಪ್ ಆಗೋ ಸಂದರ್ಭ ಇತ್ತು. ಬಟ್ ನಾನು ವಿದ್ಯೆ
ವಿದ್ಯೆಯನ್ನು ಬಿಡ್ಲಿಲ್ಲ. ಯಾಕಂದ್ರೆ ನಾನು ಮನೆ ಕೆಲಸ ಮಾಡುವ ಮನೆಯಲ್ಲಿ ಎಲ್ಲ ಡಾಕ್ಟರ್ ಇಂಜಿನಿಯರ್ಗಳು ಅವರೆಲ್ಲ ಕಷ್ಟಪಡ್ತಾ ಓದ್ತಾ ಇದ್ರು, ಬದುಕನ್ನು ಕಟ್ತಾ ಇದ್ರು. ಆಗ ನನಗೆ ಅನ್ನಿಸಿತ್ತು ನಾನು ವಿದ್ಯೆ ಪಡಿಬೇಕು, ನನ್ನ ಫ್ಯಾಮಿಲಿಯನ್ನು ನಾನು ಮೇಲೆ ತರಬೇಕಾದ್ರೆ ವಿದ್ಯೆ ಒಂದೇ ಅಸ್ತ್ರ ಅಂತ ನನ್ನ ಆ ಬಾಲ್ಯದ ಏಜಲ್ಲಿ ತಲೆಗೆ ಗಟ್ಟಿಯಾಗಿ ತುಂಬಿಸಿ ಬಿಟ್ಟೆ. ಕಷ್ಟಪಟ್ಟು ಓದಿದೆ, ಎಲ್ಲೂ ವಿದ್ಯೆಯನ್ನು ಸ್ಟಾಪ್ ಆಗ್ಲಿಕ್ಕೆ ನಾನು ಬಿಡ್ಲಿಲ್ಲ. ಅಂತೂ PUCಗೆ ಬಂದೆ, ಗವರ್ಮೆಂಟ್ ಕಾಲೇಜ್ ಬಲ್ಮಠದಲ್ಲಿ PUC ಮಾಡಿದೆ. ಇನ್ನೂ ತುಂಬಾ ಕಷ್ಟಪಟ್ಟು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನದು ಜಸ್ಟ್ 300 rupees ರೆಂಟ್ ಹೌಸ್. ಆ ಸಂದರ್ಭದಲ್ಲಿ ಡೇ ಟೈಮ್ ಅಂತೂ ಕೆಲಸ ಮಾಡ್ಲೇಬೇಕು ಹೊಟ್ಟೆ ತುಂಬಬೇಕಾದ್ರೆ. ನನ್ನ ಸ್ಟಡೀಸ್ ಏನಿದ್ರು ರಾತ್ರಿ ಒಂದೇ ಕೋಣೆಯ ಮನೆ, ಎಲ್ಲವೂ ಅಲ್ಲೇ ಆಗ್ಬೇಕು. ಆದ್ರೆ ಮನೆಯವರು ಹಗಲಿಡಿ ದುಡ್ದು ರಾತ್ರಿ ಮಲಗುದು, ಲೈಟ್ ಹಾಕಿದ್ರೆ ಅವರಿಗೆ ನಿದ್ದೆ ಬರುದಿಲ್ಲ. ನನ್ನ ಸ್ಟಡೀಸ್ ಎಲ್ಲ ನಡೆದದ್ದು ಚಿಮಿನಿ ದೀಪದಲ್ಲಿ. ಆದ್ರೂ ಓದಿದೆ. PUC ಯಲ್ಲಂತೂ ನಾನು ಮಲಗಿದ್ದೇ ನನಗೆ ಗೊತ್ತಿಲ್ಲ, ರಾತ್ರಿಯಿಂದ ಬೆಳಿಗ್ಗೆವರೆಗೆ ಓದಿದ್ದು ನನಗೆ ನೆನಪುಂಟು. ಓದಿ ಕೊನೆಗಾಗುವಾಗ PUC ರ್ಯಾಂಕ್ ಸ್ಟೂಡೆಂಟ್ ಆಗಿ ಹೊರಹೊಮ್ಮಿದೆ. ಇದೇ ಮಂಗಳೂರಿನ ಪ್ರತಿಷ್ಠಿತ ವುಡ್ಲ್ಯಾಂಡ್ ಹೋಟೆಲ್ ನಲ್ಲಿ ನನಗೆ ಸನ್ಮಾನ ಕೂಡ ಆಯ್ತು. ಎಲ್ರು ಕಾರಲ್ಲಿ ಬಂದ್ರೆ ನಾನು ಮತ್ತೆ ನನ್ನ ಅಮ್ಮ ಬಸ್ ಅಲ್ಲಿ ಹೋಗಿ ನಾವು ಸನ್ಮಾನವನ್ನು ಸ್ವೀಕರಿಸಿಕೊಂಡು ಬಂದೆವು. ನನಗಾಗೊಂದು ತಲೆಯಲ್ಲಿತ್ತು, TCH ಮಾಡಿದ್ರೆ ಗವರ್ಮೆಂಟ್ ಜಾಬ್ ಕಟ್ಟಿಟ್ಟ ಗುತ್ತಿ ಅಂತ. ಅದಕ್ಕೆ ನಾನು ಹೋರಾಟ ಮಾಡಿ ಅಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡಿದೆ. ಅಪ್ಲಿಕೇಶನ್ ಹಾಕ್ಲಿಕ್ಕೂ TCHಗೆ ನನ್ನ ಹತ್ರ ದುಡ್ಡಿಲ್ಲ, ಅಲ್ಲಿ ಇಲ್ಲಿ ಹೊಂದಿಸಿ ಒಂದು ಅಪ್ಲಿಕೇಶನ್ ಹಾಕಿದೆ. ಲಿಸ್ಟ್ ಬಂತು, ನೇಮ್ ಲಿಸ್ಟ್. ಬಹಳ ಖುಷಿಯಲ್ಲಿ ಹೋದೆ, ನನ್ನ ಹೆಸರು ಅದರಲ್ಲಿ ಇರ್ತದೆ ಅಂತ. ಮೇಲಿನಿಂದ ಕೆಳಗಿನವರೆಗೆ 10 ಸಲ ನೋಡಿದೆ, ನನ್ನ ಹೆಸರು ಇರ್ಲಿಲ್ಲ. ಯಾಕೆ ಹಾಗಾಯ್ತು ಅಂತ ನನಗೆ ಗೊತ್ತಿಲ್ಲ. ನನ್ನ ಎಫರ್ಟ್ ಅಷ್ಟಿತ್ತು, ನಾನು ಪಾತಾಳಕ್ಕೆ ಕುಸಿದು ಬಿದ್ದೆ. ಇನ್ನು ನನ್ನ ಫ್ಯಾಮಿಲಿಯನ್ನು ನಾನು ಹೇಗೆ ಮೇಲೆ ತರೋದು ಏನೋ ಒಂದೇ ಚಿಂತೆ ನನಗಾಯ್ತು. ಅಲ್ಲಿಂದ ಎದ್ದು ಬಂದೆ, ಧೈರ್ಯ ತಕೊಂಡೆ, ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಸ್ಟಡೀಸಿಗಾಗಿ ಹೊರಟು ನಿಂತೆ. ಆ ಸಂದರ್ಭದಲ್ಲಿ ಆ ಕಾಲೇಜಿಗೆ ಯಾರನ್ನು ಕಳಿಸ್ತಾ ಇರ್ಲಿಲ್ಲ, ಆ ಕಾಲೇಜ್ ಹಾಗಿತ್ತು. ನನ್ನ ಅಮ್ಮನ ಹತ್ರ ಎಲ್ರು ಹೇಳಿದ್ರು, ನಿಮ್ಮ ಮಗಳನ್ನ ಅಲ್ಲಿಗೆ ಹಾಕಬೇಡಿ, ಅವಳು ಹಾಳಾಗ್ತಾಳಂತ. ನನ್ನ ಅಮ್ಮ ಒಂದೇ ದೃಢ ಸಂಕಲ್ಪ ತೊಟ್ರು, ನನ್ನ ಮಗಳಿಗೆ ನಾನು ವಿದ್ಯೆ ಕೊಡ್ತೇನೆ. ಎಲ್ಲರ ಬಾಯಿ ಮುಚ್ಚಿಸಿದ್ರು, ನನ್ನ ಮಗಳ ಮೇಲೆ ನನಗೆ ಧೈರ್ಯ ಉಂಟು ಅಂತ. ನನ್ನ ಪ್ರೊಫೆಸರ್ ಒಬ್ರು ಹೇಳಿದ್ರು, ನಿಮ್ಮ ಮಗಳಿಗೆ ಆ ಅಡ್ಮಿಷನ್ ಮಾಡುವಾಗ ಸಹ ನನಗೆ ಫಸ್ಟ್ ಸೀಟ್. ಯಾಕಂದ್ರೆ ನನ್ನ ಮಗಳಿಗೆ ಏನಂದ್ರೆ ಏನು ಮದುವೆ ಮಾಡೋ ಜವಾಬ್ದಾರಿ ನಿಮ್ಮದು, ವಿದ್ಯೆ ಕೊಡುವ ಜವಾಬ್ದಾರಿ ನಿಮ್ಮದು ಅಂತ. ಬಾಲ್ಯದಲ್ಲಿ ನಾನು ಸ್ಕೂಲಿಗೆ ಹೇಗೆ ಹೋಗ್ತಾ ಇದ್ದಂದ್ರೆ ಎಲ್ಲಾ ಮನೆಯ ಕೆಲಸ ಮಾಡಿಕೊಂಡು 9 ಗಂಟೆಗೆ ಓಡಿ ಬರ್ತಾ ಇದ್ದೆ. ನನ್ನ ಅಮ್ಮ ಚೀಲದಲ್ಲಿ ಪುಸ್ತಕಗಳನ್ನೆಲ್ಲ ತುಂಬಿಸಿ ದಾರಿ ಮಧ್ಯದಲ್ಲಿ ನಿಲ್ಲಿಸ್ತಿದ್ರು. ಕೈಯಲ್ಲಿದ್ದ ತಿಂಡಿಯ ಪೊಟ್ಟಣವನ್ನು ಅಮ್ಮನಿಗೆ ಕೊಡುದು, ಅಮ್ಮನ ಕೈಯಲ್ಲಿದ್ದ ಬ್ಯಾಗ್ ಚೀಲವನ್ನು ನಾನು ಹಿಡ್ಕೊಳ್ಳುದು, ಸ್ಕೂಲಿಗೆ ಓಡುದು. ಮನೆಯಿಂದ ಓಡಿದ್ರೆ ಸ್ಕೂಲ್ ತನಕ ಓಡ್ತಾ ಇದ್ದೆ. ಆದ್ರೂ ನಾನು ಸ್ಕೂಲಲ್ಲಿ ಹೊರಗೆ ನಿಲ್ಲಿಸುದು, ಯಾಕಂದ್ರೆ ಲೇಟ್ ಆಗ್ತದೆ ಅಂತ. ಅಲ್ಲೂ ನನಗೆ ಅವಮಾನ ಆಯ್ತು, ಹೆದರ್ಲಿಲ್ಲ. HM ಅಷ್ಟು ಜೋರಿದ್ರು. ಒಂದು ದಿವಸ ಧೈರ್ಯ ಮಾಡಿ HM ರೂಮಿಗೆ ಹೋಗಿ ನನ್ನ ಪರಿಸ್ಥಿತಿಯನ್ನು ವಿವರಿಸಿದೆ. ಆ ಸಂದರ್ಭದಲ್ಲಿ ಅವರಿಗೆ ಪ್ರೌಡ್ ಫೀಲ್ ಆಯ್ತು. ಮತ್ತೆ ಯಾವತ್ತು ನನ್ನನ್ನು ಸ್ಕೂಲಿಂದ ಹೊರಗೆ ಹಾಕ್ಲಿಲ್ಲ. ಸೊ ಬಾಲ್ಯದಲ್ಲಿ ಯಾವುದೇ ಒಂದು ಸಿಂಗಿಂಗ್ ಇರ್ಬೋದು, ಡ್ಯಾನ್ಸ್, ನೃತ್ಯ, ಕಲಿಕೆ, ಪದ್ಯ ಎಲ್ಲದ್ರಲ್ಲೂ ನಾನು ಕಾಲಿಟ್ರೆ ನನಗೆ ಅಲ್ಲಿ ಫಸ್ಟ್ ಪ್ರೈಸ್ ಬರ್ಬೇಕು. ಇದು ನನ್ನಲ್ಲಿರುವ ಒಂದು ಪ್ಲಸ್ ಪಾಯಿಂಟ್. ಪ್ರೈಸ್ ಬರದೆ ನಾನು ವಾಪಸ್ ಬರೋಳಲ್ಲ. ಅಲ್ಲಿ ಪುಷ್ಪಲತಾ ಇದ್ಲು ಅಂದ್ರೆ ಅವಳಿಗೆ ಪ್ರೈಸ್ ಹೋಗ್ತದೆ ಎನ್ನುವ ಒಂದು ಹವ ಅಲ್ಲಿ ಕ್ರಿಯೇಟ್ ಆಗ್ತಾ ಇತ್ತು. ಇದನ್ನ ನಾನು ಕಂಟಿನ್ಯೂ ಆಗಿ ಮಾಡಿಕೊಂಡು ಬಂದೆ. ಡಿಗ್ರಿಯಲ್ಲೂ ಅಷ್ಟೇ ನನ್ನ ಸ್ಟಡೀಸ್ ಸ್ಟಾಪ್ ಆಗೋ ಮಟ್ಟಕ್ಕೆ ಬಂದು, ಯಾಕಂದ್ರೆ ನನ್ನ ಮನೆಯವರ ಹೊಟ್ಟೆ ತುಂಬಿಸ್ಲೇಬೇಕು. ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ನಾನು ವಾರದಲ್ಲಿ 1 ದಿವಸ ಕಾಲೇಜಿಗೆ ಹೋಗ್ತಿದ್ದೆ, ಕೊನೆಗೆ ತಿಂಗಳಿಗೆ 1 ದಿವಸ ಕಾಲೇಜಿಗೆ ಹೋಗೋ ಪರಿಸ್ಥಿತಿ ಬಂತು. ಧೈರ್ಯ ತಕೊಂಡೆ, ಪ್ರಾಂಶುಪಾಲರ ಹತ್ರ ಹೋಗಿ ಧೈರ್ಯವಾಗಿ ಮಾತಾಡಿದೆ, ನನ್ನ ಮನೆಯ ಪರಿಸ್ಥಿತಿ ಹೀಗುಂಟು ಸರ್, ನಂಗೆ ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ, ನಂಗೆ ಎಕ್ಸಾಮ್ಗೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ. ಸೊ ನಮ್ಮ ಪ್ರಾಂಶುಪಾಲರು ನನಗೆ ಅವಕಾಶ ಮಾಡಿಕೊಟ್ರು. ಅಲ್ಲೂ ಟಾಪ್ ಮೋಸ್ಟ್ ಆಗಿ ನಾನು ಹೊರಗೆ ಬಂದೆ. ಸೊ ನಂತರದಲ್ಲಿ ನನಗೆ ಆ 300 ರೂಪಾಯಿ ರೆಂಟ್ ಹೌಸ್ ಅಲ್ಲೂ ನಾನು ಬಹಳ ದೊಡ್ಡ ಕನಸು ಕಂಡವಳು, PhD ಮಾಡ್ಬೇಕು ಅಂತ ಬಹಳ ಆಸೆ ಇಟ್ಟುಕೊಂಡೆ. ಬಟ್ ಪೂರಕವಾದ ವಾತಾವರಣ ನನಗೆ ಸಿಗ್ಲಿಲ್ಲ. ನನ್ನ ಅಮ್ಮ ತಲೆಯಿಂದ ಕಾಲಿನವರೆಗೆ ಅವರ ಕಿವಿಯಲ್ಲಿದ್ದದೊಂದು ಚಿನ್ನ, ನನ್ನ ವಿದ್ಯಾಭ್ಯಾಸಕ್ಕಾಗಿ ಅವರು ಏನ್ ಮಾಡಿದ್ರು, ಆ ಚಿನ್ನವನ್ನು ಅಡವಿಟ್ಟು ನನಗೆ ಈ MA ಡಿಗ್ರಿ ಕೊಡಿಸಿದ್ರು. ಸೊ ನಿರಂಜನ ಸ್ವಾಮಿ ಕಾಲೇಜಲ್ಲಿ ಆ ಸಂದರ್ಭದಲ್ಲೇ ನಾನು ಲೆಕ್ಚರರ್ ಆಗಿ ಹೊರಹೊಮ್ಮಿದೆ. ಸೊ ನಂತರ PhD ಮಾಡ್ಬೇಕಾದ್ರೆ ಎಲ್ರು ಹೇಳಿದ್ರು ಅಮ್ಮನಿಗೆ, ಅವಳಿಗೆ ವಿದ್ಯೆ ಕೊಡ್ಬೇಡ, ತಿನ್ಲಿಕ್ಕೆ ಗತಿ ಇಲ್ಲ, ನೀನ್ ಏನ್ ಮಾಡ್ತೀಯ ಅವಳಿಗೆ ವಿದ್ಯೆ ಕೊಟ್ಟು ಅಂತ. ಸೊ ಅಮ್ಮ ಹೇಳಿದ್ರು, ಇನ್ನು ನಿನ್ಗೆ ಕಲಿಸುವ ತಾಕತ್ ನನಗಿಲ್ಲ, ಮದುವೆ ಆಗುವಂತ. ನನಗೆ ಮದುವೆ ಆಗ್ಲಿಕ್ಕೆ ಭಯ, ನನ್ನ 2 ತಂಗಿಯರಿದ್ದಾರೆ, ಅಮ್ಮನಿಗೆ ಕುತ್ಕೊಳ್ಳಿಕ್ಕೆ ಮನೆ ಇಲ್ಲ, ನಾನು ಮದುವೆ ಆದ್ರೆ ನನ್ನ ಫ್ಯಾಮಿಲಿಯ ಗತಿ ಏನು ಅಂತ. ಅಮ್ಮ ಹಠ ಬಿಡದೆ, ಛಲ ಬಿಡದೆ ಮದುವೆ ಮಾಡಿದ್ರು. ಅಮ್ಮನ ಆಶೀರ್ವಾದ, ಒಂದು ಪ್ರತಿಷ್ಠಿತ ಮನೆಗೆ ನಾನು ಮದುವೆಯಾಗಿ ಹೋದೆ.
ಸೊ ನಾನು ಈ ಸೆಕ್ಟರ್ ಅಂತಲ್ಲ, ಯಾವ ಸೆಕ್ಟರ್ಗೂ ಕಾಲಿಟ್ರು ಸಕ್ಸಸ್ ಆಗ್ತೇನೆ. ಯಾಕಂದ್ರೆ ನನ್ನ ಬ್ಯಾಕ್ ಅಲ್ಲಿ ಒಂದು ದೈವಶಕ್ತಿ ಅಂತ ನಾನು ಬಿಲೀವ್ ಮಾಡ್ತೇನೆ. ಅದು ನನ್ನ ಮಿಸ್ಟರ್ ಲಕ್ಷ್ಮೀಶ್ ಮಂಗಳೂರಿನ ಪ್ರತಿಷ್ಠಿತ ಗವರ್ಮೆಂಟ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನನ್ನ ಎಲ್ಲ ಕನಸಿಗೂ ಸಪೋರ್ಟಿವ್ ಆಗಿ ನಿಂತರು. ಜಸ್ಟ್ 300 ರೂಪಾಯಿ ರೆಂಟ್ ಹೌಸ್ ಇಂದ ಮದುವೆಯಾಗಿ ಒಂದು ಪ್ರತಿಷ್ಠಿತ ಮನೆಗೆ ಬಂದಾಗ ಅಲ್ಲಿ ಎಲ್ಲರೂ ಲಕ್ಷ ಹಿಡಿಯುವವರು. ಮತ್ತೆ ನನ್ನ ಬಾಯಿಗೆ ಬೀಗ ಬಿದ್ದಂತಾಯ್ತು. ನಾನು ಎಷ್ಟೊಂದು ಕಷ್ಟಪಟ್ಟೆ ಒಂದು ಜಾಬಿಗೆ ಆಗಿ, ದೇವರೇ ನನ್ನ ಕೈಯಲ್ಲಿ ಒಂದು ಜಾಬ್ ಹಿಡಿಲಿಕ್ಕೆ ಆಗ್ಲಿಲ್ಲ ಅಂತ ಒಳಗೊಳಗೆ ಕೊರಗಿದೆ. ಸೊ ನನ್ನ ನೋವು ನನ್ನ ಮಿಸ್ಟರಿಗೆ ಅರ್ಥ ಆಯ್ತು. ನಾನು ಅವರ ಹೆಲ್ಪ್ ತಕೊಂಡು ಮ್ಯಾಂಗ್ಳೂರ್ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಹಂಪಿ ಯೂನಿವರ್ಸಿಟಿ ಅಂತ ನನ್ನ ವಿದ್ಯಾಭ್ಯಾಸಕ್ಕಾಗಿ ಅವರ ಲಕ್ಷ ಸುರಿದು ನನಗೆ ಎಜುಕೇಶನ್ ಕೊಟ್ರು. ನಾನು ಕಷ್ಟಪಟ್ಟು ಹೂಡಿದೆ. 9 ಮಂತ್ ಪ್ರೆಗ್ನೆಂಟಿ ಕೂಡ ನಾನು ಎಕ್ಸಾಮ್ ಬರೀಲಿಕ್ಕೆ ಹೋದದ್ದಿದೆ. ಇದನ್ನು ಎಲ್ಲರೂ ನೋಡ್ತಾರೆ. ನೋಡಿ, ಕೆಲವರು ನನ್ನ ಮಿಸ್ಟರ್ ಹತ್ರ ಹೇಳಿದ್ರು, ನಿನಗೆ ಹುಚ್ಚು, 2 ಮಕ್ಳಿರುವಾಗ ಇನ್ಯಾವುದಕ್ಕೆ ಅವಳಿಗೆ ಓದಿಸ್ತಿ ಅಂತ. ನನ್ನ ಮಿಸ್ಟರ್ ವಿದ್ಯೆಗೆ ಬಹಳ ಮಹತ್ವ ಕೊಡುವವರು. ಅವ್ರು ಹೇಳಿದ್ರು, ಅವಳ ಫೀಸ್ ಕಟ್ಟುದು ನಾನು, ಅವಳಿಗೆ ವಿದ್ಯೆಯಲ್ಲಿ ಖುಷಿ ಉಂಟು, ಅವಳನ್ನು ಕಲಿಸಿದ್ದು ನಾನು, ಅವಳಿಗೆ ಜಾಬ್ ಸಿಗದಿದ್ರು ಪರವಾಗಿಲ್ಲ, ಅವಳು ಓದ್ಲಿ ಅಂತ ಎಲ್ಲರ ಬಾಯಿ ಮುಚ್ಚಿಸಿದ್ರು. ಕೊನೆಗಾಗುವಾಗ 40 ವರ್ಷ ಆಗುವಾಗ ನನಗೆ ಗೊತ್ತಾಯ್ತು ನನಗೆ ಇನ್ನು ಜಾಬ್ ಸಿಗುದಿಲ್ಲ ಅಂತ. ಆ ಸಂದರ್ಭದಲ್ಲಿ ನನ್ನ ಪೀಸ್ ಆಫ್ ಮೈಂಡಿಗಾಗಿ ನಾನು ಆಂಧ್ರ ಪ್ರದೇಶದ ಕೊಪ್ಪಂ ಯೂನಿವರ್ಸಿಟಿಯಲ್ಲಿ PhD ಗಾಗಿ ಮಿಸ್ಟರ್ ಹೆಲ್ಪ್ ತಕೊಂಡು ಸ್ಟಡೀಸಿಗೆ ಅಧ್ಯಯನ ನಡೆಸ್ತಾ ಇದ್ದಾಗ ಈ ಬಯೋಟೋರಿಯಂ ಎನ್ನುವ ಒಂದು ಅದ್ಭುತ ಪ್ಲಾಟ್ಫಾರ್ಮ್ ಅಲ್ಲಿ ನನ್ನನ್ನು ತಂದು ಬೆಳೆಸಿದವರು ನನ್ನ ಆತ್ಮೀಯ ಗೆಳೆಯರಾದ ಶ್ರೀಯುತ ಸುಶೀಲ್ ಸರ್. ಗಾಳಿ ಹುಟ್ಟುವುದು ಕಡಲಲ್ಲಿ, ಜ್ಞಾನ ಹುಟ್ಟುವುದು ಹೃದಯದಲ್ಲಿ. ಅಂತಹ ಅದ್ಭುತ ಜ್ಞಾನವನ್ನು ನನಗೆ ದಾರಿ ಎರೆದು ಈ ಬಯೋಟೋರಿಯಂ ಅಲ್ಲಿ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಸೊ ನಾನು ಅವರಿಗೆ ಯಾವತ್ತೂ ಚಿರಋಣಿ. ಈ ಬಯೋಟೋರಿಯಂ ಅಲ್ಲಿ ವರ್ಕ್ ಮಾಡ್ತಾ ಕೂಡ ನನ್ನ ಓದುವ ಹುಚ್ಚು ಬಿಡ್ಲಿಲ್ಲ. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಮಿಸ್ಟರ್ ಇಂದ ಒಂದೇ ₹1 ತಕೊಳ್ಳದೆ ಈ ಬಯೋಟೋರಿಯಂ ಹಣದಲ್ಲಿ ನಾನು ಒಂದು ಮಾಸ್ಟರ್ ಡಿಗ್ರಿ ಪಡ್ಕೊಂಡೆ. ಸೊ ಮೊದ್ಲೇ ಹೇಳಿದ್ದಾರೆ ನನ್ನ ಮಿಸ್ಟರ್, ಇಡೀ ನನ್ನ ಫ್ಯಾಮಿಲಿಯಲ್ಲಿ ನಾನು ಮಾರ್ಕೆಟಿಂಗ್ಗೆ ಬರೋದು ಯಾರಿಗೂ ಇಷ್ಟ ಇಲ್ಲ, ಅವಳನ್ನು ಬೇಕಾದ್ರೆ ಇನ್ನೂ ಓದಿಸು, ಅವಳು ಫೀಲ್ಡ್ ಅಲ್ಲಿ ಓಡೋದು ಬೇಡ ಅಂತ. ಎಲ್ಲರ ಫೋನ್ 3 ತಿಂಗಳು ನಾನು ಯಾರ ಫೋನ್ ಕೂಡ ಫ್ಯಾಮಿಲಿದು ಎತ್ತಲಿಲ್ಲ. ನನ್ನ ನೆಗೆಟಿವ್ಸ್ ಮಾಡ್ತಾ ಇದ್ದಾರೆ. ಬಟ್ ನಂಗೊಂದು ಕಾನ್ಫಿಡೆನ್ಸ್ ಇತ್ತು, ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಲೈಫ್ ಅಲ್ಲಿ, ನಾನು ಏನು ಅಂತ ಎಲ್ರಿಗೂ ತೋರಿಸ್ಬೇಕೆನ್ನೋ ಒಂದು ಛಲ ಹುಟ್ಟಿತು ನನಗೆ. ಸೊ ಮಿಸ್ಟರ್ ಹೆಲ್ಪ್ ತಗೊಂಡೆ. ನನ್ನ ಖುಷಿಗಾಗಿ ಫೀಲ್ಡ್ಗೆ ಬಿಟ್ರವರು. ಹೇಳಿದ್ರು ಮೊದ್ಲೇ, ನಿನ್ನ ಅಕೌಂಟ್ ಅಲ್ಲಿ ದುಡ್ಡು ಎಷ್ಟುಂಟಂತ ನಾನು ಕೇಳುದಿಲ್ಲ, ಬಟ್ ಆರೋಗ್ಯ ಹಾಳು ಮಾಡಿಕೊಳ್ಬಾರ್ದಂತ. 3 ಲಕ್ಷ ಆಗುವಾಗ ನಾನು ಬೈಕಿಂದ ಬಿದ್ದೆ, ಕೈ ಫ್ರಾಕ್ಚರ್ ಆಯ್ತು. 2 ದಿನದಲ್ಲಿ ನನ್ನ ಮಿಸ್ಟರಿಗೆ 1.5 ಲಕ್ಷ ಹಾಸ್ಪಿಟಲ್ ಅಲ್ಲಿ ಬಿಲ್ ಮಾಡಿಸಿದೆ. ಅಲ್ಲಿಗೆ ನಾನು ನನ್ನ ಈ ಬಯೋಟೋರಿಯಂ ಜರ್ನಿ ಮುಗಿಯಿತು ಅಂತ ಸಂಕಲ್ಪ ಮಾಡಿಕೊಂಡೆ. ಒಳ್ಳೆ ವರ್ಕ್ ಮಾಡ್ತಿದ್ದೆ. ಹಾಸ್ಪಿಟಲ್ ಬೆಡ್ ಅಲ್ಲಿ ಕೂಡ ಮಲಗಿ ನನ್ನಷ್ಟಕ್ಕೆ ನಾನು ಹೇಳ್ತಾ ಇದ್ದೆ, ನಾನು ಇದೇ ಕೈಯಲ್ಲಿ, ಕೈ ಮುರಿಯಿತಲ್ಲ, ಇದೇ ಕೈಯಲ್ಲಿ ನಾನು ಕೋಟಿ ಟಚ್ ಮಾಡ್ತೇನೆ ಅಂತ ನನ್ನಷ್ಟಕ್ಕೆ ನಾನು ಹೇಳಿಕೊಂಡಿದ್ದೆ. ಬಟ್ ಮನೆಯಲ್ಲಿ ಒಂದೇ ಒಂದು ಸಲ ಈ ಬಯೋಟೋರಿಯಂನ ಸುದ್ದಿ ಎತ್ತಿದವಳಲ್ಲ. ಯಾಕಂದ್ರೆ ನನಗೆ ಮೊದಲೇ ಕಂಡೀಷನ್ ಕ್ರಿಟಿಕಲ್ ಇತ್ತು. ಡಾಕ್ಟರ್ ಹೇಳಿದ್ರು 1 ತಿಂಗಳು ರೆಸ್ಟ್. ಮನೆಯವರು ನನ್ನನ್ನು 3 ತಿಂಗಳು ಮಲಗಿಸಿದ್ರು, ಬೆಡ್ ಇಂದ ಏಳಿಕ್ಕೆ ಬಿಡ್ಲಿಲ್ಲ. ಸೊ ಆ ಸಂದರ್ಭದಲ್ಲಿ 3 ತಿಂಗಳಾದ್ಮೇಲೆ ಮೆಲ್ಲ ಕೇಳಿದೆ, ನಾನು ಫೀಲ್ಡಿಗೆ ಹೋಗ್ತೇನೆ ಅಂತ. ಮಿಸ್ಟರ್ ಒಪ್ಪಿಗೆ ಕೊಡ್ಲಿಲ್ಲ. ನಾನು ಎಜುಕೇಶನ್ ಮಾಡ್ತಾ ಇದ್ದೆ, ಎಕ್ಸಾಮ್ ಬಂತು, ಎಕ್ಸಾಮಿಗೆ ಫೋಕಸ್ ಕೊಟ್ಟೆ, ಕಷ್ಟಪಟ್ಟು ಅಲ್ಲೂ ಓದಿದೆ, ಡಿಸ್ಟಿಂಕ್ಷನ್ ಆಗಿ ಹೊರಗೆ ಬಂದೆ. ಆಮೇಲೆ ನನ್ನ ಖುಷಿಗೆ ಮತ್ತೆ ಫೀಲ್ಡ್ಗೆ ಬಿಟ್ರು. 2 ತಿಂಗಳಲ್ಲಿ ನಾನು ಗ್ರೀನ್ ಕ್ಲಬ್ ಆದೆ. ಗ್ರೀನ್ ಕ್ಲಬ್ ಆಗಿ ಇವತ್ತು ಬ್ಲೂ ಕ್ಲಬ್ ಆಗಿ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ಸೊ ವಂಡರ್ಫುಲ್ ಅಪರ್ಚುನಿಟಿ. ಕೊಟ್ಟಲ್ಲೆಲ್ಲ ಒಳ್ಳೊಳ್ಳೆ ರಿಸಲ್ಟ್ ಬಂತು. ರಿಸಲ್ಟ್ ಬಂದವರು ನನ್ನನ್ನು ದೇವರಾಗಿ ನೋಡ್ಲಿಕ್ಕೆ ಪ್ರಾರಂಭಿಸಿದ್ರು. ನಾನು ಈ ಬಯೋಟೋರಿಯಂ ಅಲ್ಲಿ ದೇವರನ್ನು ಕಂಡೆ. ನನ್ನ ಪ್ರಕಾರ ಈ ಬಯೋಟೋರಿಯಂ ಅಂದ್ರೆ ಕರ್ತವ್ಯವೇ ದೇವರು, ಈ ಬಯೋಟೋರಿಯಂ ಅಂದ್ರೆ ಅನುಭವವೇ ದೇವರು, ಈ ಬಯೋಟೋರಿಯಂ ಅಂದ್ರೆ ಪ್ರಯತ್ನವೇ ದೇವರು, ಈ ಬಯೋಟೋರಿಯಂ ಅಂದ್ರೆ ನಂಬಿಕೆಯೇ ದೇವರು, ಈ ಬಯೋಟೋರಿಯಂ ಅಂದ್ರೆ ಅವಕಾಶವೇ ದೇವರು. ಹಾಗಾಗಿ ವ್ಯಕ್ತಿ ಮತ್ತು ವಸ್ತುವಿನಲ್ಲಿ ದೇವರನ್ನು ಕಾಣುತ್ತಾ ನಾನು ನನ್ನ ಕೆಲಸವನ್ನು ಮಾಡ್ತಾ ಬಂದೆ. ಸೊ ಬಹಳಷ್ಟು ನಾನು ಈ ಬಯೋಟೋರಿಯಂ ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ಒಳ್ಳೊಳ್ಳೆ ಸಕ್ಸಸ್ ಗಳನ್ನೇ ಕಂಡದ್ದು. ಎಷ್ಟು ಸಕ್ಸಸ್ ಗಳನ್ನು ಕಂಡೆ, ಅಷ್ಟೇ ನೆಗೆಟಿವ್ಸ್ ಗಳನ್ನು ಕಂಡೆ. ನೆಗೆಟಿವ್ಸ್ ಬಂದಾಗ ನಾನು ಬಹಳ ಆರಾಮಕ್ಕೆ ಇದ್ದವಳು, ಯಾವುದೇ ಗೊಂದಲ ಇಲ್ಲ. ಮದುವೆ ಆದ್ಮೇಲೆ ಬಹಳ ಖುಷಿಯಲ್ಲಿ ಇದ್ದವಳು. ನಾನು ನೆಗೆಟಿವ್ಸ್ ಬಂದಾಗ ಗಡಗಡ ಅಂತ ನಡುಗ್ತಾ ಇದ್ದೆ. ಆಗ ನನಗೆ ಧೈರ್ಯ ಕೊಟ್ಟು ಇದರಲ್ಲಿ ಬೆಳೆಸಿದವರು ಮಿಸ್ಟರ್ ಸುಶೀಲ್ ಸರ್, ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ಫೌಂಡರ್ ಮಿಸ್ಟರ್ ಜೈನ್ ಸರ್, ಹಾಗೂ 2 ವರ್ಷದಲ್ಲಿ ನನ್ನ ಎಲ್ಲ ಕಷ್ಟಕ್ಕೂ ಸ್ಪಂದಿಸಿ ನನ್ನನ್ನು ಮಗುವಿನ ಹಾಗೆ ಜೋಪಾನ ಮಾಡಿಕೊಂಡು ಬಂದವರು ನನ್ನ ಆತ್ಮೀಯರಾದ ಶ್ರೀಯುತ ರವೀಂದ್ರ ಜೆ ಸರ್. ನಾನು ಇವರಿಗೂ ನಾನು ತಲೆ ತಗ್ಗಿಸ್ತಾ ಇದ್ದೇನೆ. ಮಹಿಳೆಯರು ಸದಾ ಸಶಕ್ತರು.
ಮಹಿಳೆಯರು ಈ ಪ್ರಪಂಚಕ್ಕೆ ಒಂದು ಅದ್ಭುತ ಕೊಡುಗೆ. ಮಹಿಳೆಯರು ಪ್ರೇರಣಾದಾಯಕರು. ಯಾವ ಮಹಿಳೆಯಲ್ಲಿ ಅಗಾಧವಾದ ಶಕ್ತಿ ಇದೆಯೋ, ಯಾವ ಮಹಿಳೆಯರಲ್ಲಿ ಅಗಾಧವಾದ ಆತ್ಮವಿಶ್ವಾಸವಿದೆಯೋ, ಆ ಎಲ್ಲ ಮಹಿಳೆಯರನ್ನು ನಮ್ಮ ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ಕೈ ಬೀಸಿ ಕರೆಯುತ್ತಿದೆ, ಕೈ ಹಿಡಿದು ನಡೆಸಿ ಬೆಳೆಸ್ತಾ ಇದೆ. ಫಾರ್ ಎಕ್ಸಾಂಪಲ್, ನಾನೇ ನಿಮ್ಮ ಮುಂದೆ ಪುಷ್ಪಲತಾ ಬಜ್ಪೆ. ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆ. ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ನ ಪರವಾಗಿ ನಾನು ಈ ಸಂಸ್ಥೆಯಲ್ಲಿರುವ ಪ್ರತಿಯೊಂದು ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಸೊ ಕೊನೆಯದಾಗಿ, ನನ್ನ ತಂಗಿಯರಿಗೆ, ಅಕ್ಕನಿಗೆ ಡಬಲ್ ಡಿಗ್ರಿ ಓದಿಸಿದೆ, ಮದುವೆ ಮಾಡಿಸಿದೆ, ಅಮ್ಮನಿಗೆ ಒಂದು ಮನೆ ಕಟ್ಟಿಸಿ ನನ್ನ ಎಲ್ಲ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ನಾನಿಂದು ಈ ಬಯೋಟೋರಿಯಂ ಅಲ್ಲಿ ಸಾಧನೆಯ ಪಥದಲ್ಲಿ ಮುನ್ನುಗ್ತಾ ಇದ್ದೇನೆ. ಈ ಬಯೋಟೋರಿಯಂ ಮ್ಯಾಟ್ರಸ್ ನನಗೆ ಸೂರ್ಯಚಂದ್ರರಷ್ಟೇ ಸತ್ಯ. ಸೂರ್ಯಚಂದ್ರರಿಗೆ ಯಾವುದೇ ಹೋಲಿಕೆ ಇಲ್ಲ. ಹಾಗಾಗಿ ನಾನು ಇವತ್ತು ನಮ್ಮ ಈ ಬಯೋಟೋರಿಯಂ ಮ್ಯಾಟ್ರಸ್ ಅನ್ನು ಮಸ್ಕತ್, ದುಬೈ, ಶ್ರೀಲಂಕಾ, ಪಾಕಿಸ್ತಾನ, ಆಸ್ಟ್ರೇಲಿಯಾ, ಬ್ರೆಜಿಲ್, ಅಫ್ಘಾನಿಸ್ತಾನ್ ಅಂತ ಮೊನ್ನೆ ಅಮೆರಿಕಕ್ಕೆ ಕಂಟಿನ್ಯೂ ಆಗಿ ನಾನು 7-8 ಸೆಟ್ ಅನ್ನು ರೀಚ್ ಮಾಡಿಸ್ತಾ ಇದ್ದೇನೆ. ಇದೆಲ್ಲವೂ ಸಾಧ್ಯವಾದದ್ದು ಈ ಬಯೋಟೋರಿಯಂ ಇಂದ. ಅದಲ್ಲದೆ ಮಂಗಳೂರಿನ ಪ್ರತಿ ಪೊಲೀಸ್ ಸ್ಟೇಷನ್, ಅದು ಕದ್ರಿ ಪೊಲೀಸ್ ಸ್ಟೇಷನ್ ಇರ್ಬೋದು, ಕಾವೂರು ಪೊಲೀಸ್ ಸ್ಟೇಷನ್ ಇರ್ಬೋದು, ಬಜ್ಪೆ ಪೊಲೀಸ್ ಸ್ಟೇಷನ್ ಇರ್ಬೋದು, ಕಂಕನಾಡಿ ಪೊಲೀಸ್ ಸ್ಟೇಷನ್ ಇರ್ಬೋದು, ಬಿಸಿ ರೋಡ್, ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮೊನ್ನೆ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಗೆ ಹೋಗಿ ನಾನು 8 ಸೆಟ್ ಪ್ರಾಡಕ್ಟ್ ಅನ್ನು ರೀಚ್ ಮಾಡಿಸಿ ಬಂದಿದ್ದೇನೆ. ಇದು ನನ್ನ ಕಾನ್ಫಿಡೆನ್ಸ್. ಯಾಕಂದ್ರೆ ನಮ್ಮ ಪ್ರಾಡಕ್ಟ್ ಸೂರ್ಯ ಚಂದ್ರರಷ್ಟೇ ಸತ್ಯ. ಕೊನೆಯದಾಗಿ ನನಗೆ ಸಪೋರ್ಟ್ ಕೊಟ್ಟ ಮಿಸ್ಟರ್ ಸುಶೀಲ್ ಸಾರಿಗೂ, ರವಿ ಸಾರಿಗೂ, ನನ್ನ ಆತ್ಮೀಯ ಗೆಳತಿ, ರಾತ್ರಿ ಹಗಲು ನನ್ನ ಅಭಿವೃದ್ಧಿಯ ಕನಸು ಕಾಣ್ತಾ ಇರುವ ಮಿಸಸ್ ಆಶಲತಾ ಅದ್ಯಪಾಡಿ, ನನ್ನ ತಂಡದ ಭವಿಷ್ಯದ ಕರೋಡ್ಪತಿಗಳಾದ ಸ್ವಸ್ತಿಕ್ ಸರ್, ಅಬುಬಕರ್ ಸರ್, ನಯನ ಮೇಡಮ್, ಬಬಿತಾ ಮೇಡಮ್, ಅದೇ ರೀತಿ ಜಯಲಕ್ಷ್ಮಿ ಮೇಡಮ್, ಅನಿತಾ ಮೇಡಮ್ ಹಾಗೂ ನನ್ನ ತಂಡದ ಎಲ್ಲ ಪ್ರೀತಿಯ ಅಸೋಸಿಯೇಟ್ಸ್ ಗಳಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೊನೆಯದಾಗಿ, ನಾನು ಬೆಳಿಗ್ಗೆ 6 ಗಂಟೆಗೆ ಮನೆ ಬಿಟ್ರೆ ರಾತ್ರಿ 9 ಗಂಟೆಯವರೆಗೆ ಫೀಲ್ಡ್ ಅಲ್ಲಿ ಇರುವವಳು. ನನ್ನ ದೊಡ್ಡ ಮಗ PUC ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾನೆ. ಸೊ ಆಳ್ವಾಸ್ ಅಲ್ಲಿ ಸಣ್ಣ ಮಗ 4ನೇ ಕ್ಲಾಸ್. ನಾನು ಈ ಪ್ರಾಜೆಕ್ಟ್ ಗೆ ಬರುವಾಗ ಅವನಿಗೆ 2 ವರ್ಷ. ಮಗುವನ್ನು ನನ್ನ ಪಕ್ಕದ ಮನೆಯ ಸುನಂದಕ್ಕ ಅನ್ನುವರು, ನೀನ್ ಏನಾದ್ರೂ ಅಚೀವ್ಮೆಂಟ್ ಮಾಡಿ ನಿನ್ನ ಮಗುವನ್ನು ನಾನ್ ನೋಡ್ತೇನೆ ಅಂತ ಧೈರ್ಯ ಕೊಟ್ಟು ನನ್ನ ಮಗುವಿಗೆ ತಾಯಿ ಪ್ರೀತಿ ಕೊಡ್ತಾ ಇದ್ದಾರೆ. ಅವರನ್ನು ನಾನು ಇಂದು ಹೃದಯಾಂತರಾಳದಿಂದ ವಂದಿಸ್ತೇನೆ. ಕೊನೆಯದಾಗಿ ಒಂದು ಸಿಹಿ ಸುದ್ದಿ ಕೊಟ್ಟು ನನ್ನ ಮಾತನ್ನು ಮುಗಿಸುತ್ತೇನೆ. ನನ್ನ ಮನೆಯಲ್ಲಿ ಕಾರ್ ಡ್ರೈವಿಂಗ್ ಮಾಡಿ ಆದ್ರೂ ನನ್ನ ಕಳಿಸ್ತಾರೆ. ಸ್ವಂತ ಕಾರ್ ಡ್ರೈವಿಂಗ್ ಮಾಡ್ಲಿಕ್ಕೆ ಪರ್ಮಿಷನ್ ಬಿಡುವುದಿಲ್ಲ. ಮನೆಯವರ ಪರ್ಮಿಷನ್ ಇಲ್ಲದೆ ನಾನು ಒಂದು ಸ್ಟೆಪ್ ಕೂಡ ಇಡುವವಳಲ್ಲ. ಯಾಕಂದ್ರೆ ನನ್ನನ್ನು ಅಷ್ಟು ಜೋಪಾನವಾಗಿ ನೋಡ್ತಾ ಇದ್ದಾರೆ. ಸೊ ಈ ಬಯೋಟೋರಿಯಂ ಕಲ್ಪವೃಕ್ಷ. ಈ ಬಯೋಟೋರಿಯಂ ನಾನು ಏನು ಬಯಸಿದ್ದೇನೆ ಅದೆಲ್ಲವನ್ನು ನನಗೆ ಕೊಡುತ್ತಾ ಬಂದಿದೆ. ಇವತ್ತು ನಾನು ಮನೆಯವರ ಮನ ಒಲಿಸಿ ನೆಕ್ಸ್ಟ್ ವಿಜಯದಶಮಿ ಎಂದು ನನ್ನದೇ ಒಂದು ಕಾರನ್ನು ಪರ್ಚೇಸ್ ಮಾಡಿ ಈ ಬಯೋಟೋರಿಯಂ ಅಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡ್ಬೇಕಂತ ದಿಟ್ಟ ಹೆಜ್ಜೆ ಇಟ್ಟಿದ್ದೇನೆ. ಕೊನೆಯದಾಗಿ ನನ್ನದೊಂದು ಸ್ಲೋಗನ್ ಉಂಟು. ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ಅಲ್ಲಿ ನಮ್ಮ ಸುಶೀಲ್ ಸರ್ ಫಸ್ಟ್ ಕರೋಡ್ಪತಿ ಆಗ್ಬೇಕು. ಸುಶೀಲ್ ಸರ್ ತಂಡದಲ್ಲಿ ಫಸ್ಟ್ ಕರೋಡ್ಪತಿ ಲೇಡಿ ನಾನೇ, ಪುಷ್ಪಲತಾ ಬಜ್ಪೆ. ಯಾಕೆ ಈ ಮಾತು ಇಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೇನೆಂದ್ರೆ, ನನ್ನ ಕಣ್ಣ ಮುಂದೆ 3 ಜನ ದಿಗ್ಗಜರು ಕರೋಡ್ಪತಿಯಾಗಿ ನಿಂತಿದ್ದಾರೆ. ಅವರ ಒಡನಾಟ, ಅವರ ಮಾತುಕತೆ ನನ್ನ ಜೊತೆ ಇರುವಾಗ ನಾನು ಸುಶೀಲ್ ಸರ್ ತಂಡದಲ್ಲಿ ರವಿ ಸರ್ ಮತ್ತೆ ಇವರ ಸಪೋರ್ಟ್ ಇಂದ ಖಂಡಿತವಾಗಿ ಕೋಟಿ ಟಚ್ ಮಾಡಿಯೇ ಮಾಡ್ತೇನೆ. ಇದು ಅವಿವೇಕದ ಮಾತಲ್ಲ, ಇದು ಆತ್ಮವಿಶ್ವಾಸದ ಕೂಗು. ಹಾಗಾಗಿ ಪ್ರತಿಯೊಂದು ನಾನು ನನ್ನ ಬಾಲ್ಯದ ವಿಷಯವನ್ನು ಎಲ್ಲೂ ವ್ಯಕ್ತಪಡಿಸುವುದಿಲ್ಲ. ಇವತ್ತು ಯಾಕೆ ವ್ಯಕ್ತಪಡಿಸಿದ್ದೇನೆ ಅಂದ್ರೆ ಅದು ನನಗೆ ಇಷ್ಟ ಕೂಡ ಇಲ್ಲ. ಯಾಕಂದ್ರೆ ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ಅಲ್ಲಿ ದುಡಿಯುವ ಪ್ರತಿಯೊಂದು ಮಹಿಳೆ ಕೂಡ ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ನ ನಾಲೆಜ್ ಪಡೆದು ಬದುಕಿನಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಿ ಎನ್ನುವುದೇ ನನ್ನ ಮನದಾಳದ ಹಾರೈಕೆ. ಹಾಗಾಗಿ ನೀವು ಸಾಧನೆ ಮಾಡಿದ್ರೆ ನಾನು ಇವತ್ತು ನನ್ನ ಮಾತಿಗೆ ಒಂದು ಸಾರ್ಥಕತೆಯ ಭಾವನೆಯನ್ನು ನಾನು ಕಂಡುಕೊಳ್ತೇನೆ. ಸೊ ಎಲ್ಲರ ಬ್ಲೆಸ್ಸಿಂಗ್, ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಅವಕಾಶಕ್ಕಾಗಿ ಮಗದೊಮ್ಮೆ ನಾನು ಎಲ್ರಿಗೂ ತಲೆ ಬಾಗುತ್ತಾ ನಿಮ್ಮ ಆಶೀರ್ವಾದದ ಬಲ ನನ್ನ ಜೊತೆ ಇರಲಿ. ನಾನು ಕೋಟಿ ಟಚ್ ಮಾಡಿಯೇ ಮಾಡ್ತೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಧನ್ಯವಾದಗಳು. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಪುಷ್ಪಲತಾ ಮೇಡಮ್. ನೀವು ಬರೀ ಪುಷ್ಪ ಅಲ್ಲ, ಮಂದಾರ ಪುಷ್ಪ. ಯಾಕಂತ ಕೇಳಿದ್ರೆ ರಿಯಲಿ ಪ್ರತಿಯೊಂದು ಸಕ್ಸಸ್ ಸ್ಟೋರಿಯ ಹಿಂದೆ ಕೂಡ ಒಂದು ಖರಾಬ್ ಸ್ಟೋರಿ ಖಂಡಿತವಾಗ್ಲೂ ಇದೇ ಇರುತ್ತೆ. ನಾವು ಅವರ ಆ ಒಂದು ಫ್ರಂಟ್ ಫೇಸ್ ಅನ್ನ ಮಾತ್ರ ನೋಡ್ತಾ ಇರ್ತೀವಿ, ಅಂತಂದ್ರೆ ಅವರ ಆ ಒಂದು ಸಕ್ಸಸ್ ನ ಪಾತ್ರನ ಮಾತ್ರ ನೋಡ್ತಾ ಇರ್ತೀವಿ. ಬಟ್ ಅದರ ಹಿಂದೆ ಇರುವಂತ ಆ ಒಂದು ಕಷ್ಟ ಏನಿದೆ, ಅದರ ಹಿಂದೆ ಇರುವಂತ ನೋವು ಏನಿದೆ, ಅದರ ಹಿಂದೆ ಇರುವಂತ ಅವರ ಸ್ಟ್ರಗಲ್ ಏನಿದೆ, ಇದು ಯಾರು ಕೂಡ ನೋಡಿರೋದಿಲ್ಲ. ಬಟ್ ಇವತ್ತು ನಿಮ್ಮ ಮಾತನ್ನ ಕೇಳುವಾಗ ಎಲ್ಲೋ ಒಂದ್ ಕಡೆ ಪ್ರತಿಯೊಬ್ಬರಿಗೂ ಕೂಡ ಕಣ್ಣಲ್ಲಿ ನೀರ್ ಬಂದಿದೆ. ಅಂದ್ರೆ ಸಾಧನೆಗಂತ ನಿಂತವಾಗ. ಸೊ ಒಂದು ಮೊನ್ನೆ ಅಷ್ಟೇ ನಾವು ವಿಶ್ವ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಿದ್ವಿ. ಸೊ ಆ ಒಂದು ಮಹಿಳಾ ದಿನಾಚರಣೆ ಅನ್ನುವಂಥದ್ದು ಇಂಥ ಒಂದು ಅವಕಾಶಗಳು ಸಿಕ್ಕದವಾಗ.
ಇಂಥ ಒಬ್ಬ ಸಾಧಕರ ಮಾತನ್ನ ಕೇಳಿದವಾಗ ಅದೇನಂತವೆ ನಮ್ಗೆ ಅದು ಫುಲ್ಫಿಲ್ ಆಗುತ್ತೆ ಅಂತ ತಿಳ್ಕೊಳ್ತೀನಿ ನಾನು. ಆ ಒಂದು ಡೇಟಿಗೆ ಮಾತ್ರ ಸೀಮಿತ ಆಗಿರಬಾರ್ದು. ಸೊ ಒಂದು ಮಾತಿದೆ, ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿ. ಹಾಗೆ ನಿಮ್ಮ ಮಿಸ್ಟರ್ ನಿಮಗೆ ಕೊಡ್ತಿರುವಂತ ಸಾಥ್ ಇರ್ಬೋದು. ಅಂದ್ರೆ ಎಲ್ಲಿ ಮಹಿಳೆಯರ ಆ ಒಂದು ಭಾವನೆಗಳನ್ನ ನಾವು ಗೌರವಿಸ್ತೇವೋ, ಎಲ್ಲಿ ಮಹಿಳೆಯರಿಗೆ ಗೌರವವನ್ನು ಕೊಡ್ತೇವೋ, ಸೊ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಸೊ ನಿಮ್ಮ ಮಾತನ್ನ ಕೇಳುವಾಗ ನನಗೆ ಹಾಗೆ ಅನಿಸ್ತಾ ಇತ್ತು. ನಿಮ್ಮ ಒಂದು ಸ್ಟ್ರಗಲ್ ಇವತ್ತು ಎಷ್ಟೋ ಜನ ಜೆಂಟ್ಸಿ ಕೂಡ ಮಾಡ್ಲಿಕ್ಕೆ ಆಗದೆ ಇರುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ. ಆದಷ್ಟು ಬೇಗ ನಿಮ್ಮ ಎಲ್ಲ ಕನಸುಗಳು ಕೂಡ ಸಾಕಾರ ಆಗ್ಲಿ, ಎಲ್ಲ ಕನಸುಗಳು ಕೂಡ ಈಡೇರ್ಲಿ ಅಂತೇಳಿ ಅಸೋಸಿಯೇಷನ್ ಪರವಾಗಿ ನಾನು ವೈಯಕ್ತಿಕವಾಗಿ ಸೊ ನಿಮ್ಗೆ ಶುಭ ಹಾರೈಸ್ತಾ ಇದ್ದೀನಿ. ಸೊ ವಿಶ್ ಯು ಆಲ್ ದ ಸಕ್ಸಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ಜರ್ನಿ ಅಂಡ್ ವ್ಯಾಲ್ಯೂಯಬಲ್ ವರ್ಡ್ಸ್ ಅಂತ ಹೇಳಿ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ ಯು. ಎಸ್, ಇನ್ನೊಬ್ಬ